ಆತ್ಮವಿಶ್ವಾಸ ನಮ್ಮ ಜೀವನದ ದೊಡ್ಡ ಶಕ್ತಿ. ನಮ್ಮ ಜೀವನದಲ್ಲಿ ಯಶಸ್ಸು ಬೇಕೂಂದ್ರೆ ಹಣ, ಬುದ್ಧಿ, ಅವಕಾಶ ಇವುಗಳಿಗಿಂತಲೂ ಹೆಚ್ಚು ಮುಖ್ಯವಾದದ್ದೇನು ಗೊತ್ತಾ? ಅದು ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅಂದ್ರೆ ನಾನು ಮಾಡಬಲ್ಲೆ ಅನ್ನೋ ನಂಬಿಕೆ. ಈ ಒಂದು ನಂಬಿಕೆ ಇದ್ರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಸಾಧಿಸಬಹುದು. ಆದರೆ ಈ ನಂಬಿಕೆ ಇಲ್ಲದಿದ್ರೆ ಸಣ್ಣ ಕೆಲಸ ಕೂಡ ಕಷ್ಟ ಆಗುತ್ತೆ. ಇವತ್ತು ಹಲವರು ಒಂದು ಸಮಸ್ಯೆಯಿಂದ ಬಳಲ್ತಿದ್ದಾರೆ. ನನಗೆ ಆತ್ಮವಿಶ್ವಾಸ ಇಲ್ಲ. ಇದಕ್ಕೆ ಕಾರಣ ಏನು? ಹೇಗೆ ನಾವು ಇದನ್ನ ಹೆಚ್ಚಿಸಬಹುದು? ಇದನ್ನೇ ನಾವು ಇವತ್ತು ಸರಳವಾಗಿ ನೋಡೋಣ. ಭಾಗ 1. ಆತ್ಮವಿಶ್ವಾಸ ಕಡಿಮೆಯಾಗುವ ಮುಖ್ಯ ಕಾರಣಗಳು. 1. ನಮ್ಮ ಮೇಲೆ ನಾವು ಅನುಮಾನ ಪಡುವುದು. ಇದು ದೊಡ್ಡ ಸಮಸ್ಯೆ. ನೀವು ಯಾವಾಗಲಾದರೂ ಹೀಗೆ ಯೋಚಿಸಿದ್ದೀರಾ? ನನಗೆ ಆಗೋದಿಲ್ಲ, ನಾನು ಸರಿಯಲ್ಲ, ಇದು ತುಂಬಾ ಕಷ್ಟ. ಈ ರೀತಿಯ ಆಲೋಚನೆಗಳು ನಿಮ್ಮ ಮೆದುಳನ್ನು ನಿಧಾನವಾಗಿ ದುರ್ಬಲ ಮಾಡ್ತವೆ. ಒಂದು ಉದಾಹರಣೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಓದೋಕೆ ಕೂತ್ಕೊಂಡಾನೆ. ಅವನು ಓದೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಧ್ವನಿ ಬರುತ್ತದೆ, ನೀನು ಪಾಸ್ ಆಗಲ್ಲ. ಅವನು ಓದುತ್ತಿದ್ದರೂ ಅವನೊಳಗೆ ಭಯ ಇರುತ್ತೆ. ಇದರಿಂದ ಅವನ ಗಮನ ಕಡಿಮೆಯಾಗುತ್ತೆ. ಕೊನೆಗೆ ಅವನು ನಿಜವಾಗಿಯೂ ಚೆನ್ನಾಗಿ ಬರೆಯಲಾರ. ಅರ್ಥ ಏನು? ಅವನ ಸೋಲು ಅವನಿಂದಲೇ ಶುರುವಾಯಿತು. 2ನೇಯದು, ಇತರರ ಜೊತೆ ಹೋಲಿಕೆ ಮಾಡುವುದು. ಇದು ಇನ್ನೊಂದು ದೊಡ್ಡ ತಪ್ಪು. ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮ ದೌರ್ಬಲ್ಯ ವರ್ಸಸ್ ಇತರರ ಶಕ್ತಿ, ಇದನ್ನೇ ಹೋಲಿಸ್ತೀವಿ. ಉದಾಹರಣೆಗೆ, ನೀವು ಓದುತ್ತಿದ್ದೀರಾ. ನಿಮ್ಮ ಸ್ನೇಹಿತ ತುಂಬಾ ಚೆನ್ನಾಗಿ ಓದ್ತಾನೆ. ನೀವು ಯೋಚಿಸುತ್ತೀರಾ, ಅವನು ತುಂಬಾ ಟಾಪ್, ನಾನು ಏನೂ ಅಲ್ಲ. ಇದು ತಪ್ಪು ಯೋಚನೆ. ಯಾಕೆಂದ್ರೆ ಅವನಿಗೂ ತನ್ನದೇ ಸಮಸ್ಯೆಗಳಿವೆ, ನಿಮಗೂ ನಿಮ್ಮದೇ ಶಕ್ತಿಗಳಿವೆ. ಪ್ರತಿಯೊಬ್ಬರೂ ವಿಭಿನ್ನ. ಒಬ್ಬನು ಓದಿನಲ್ಲಿ ಚೆನ್ನಾಗಿರಬಹುದು, ಇನ್ನೊಬ್ಬನು ಸ್ಪೋರ್ಟ್ಸ್ನಲ್ಲಿ, ಇನ್ನೊಬ್ಬನು ಬಿಸ್ನೆಸ್ನಲ್ಲಿ. ಹೋಲಿಕೆ ಮಾಡಿದರೆ ಆತ್ಮವಿಶ್ವಾಸ ಕಡಿಮೆ. ಹೋಲಿಕೆ ನಿಲ್ಲಿಸಿದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. 3ನೇಯದು, ನಮ್ಮೊಳಗಿನ ನಕಾರಾತ್ಮಕ ಮಾತುಗಳು. ನಾವು ನಮ್ಮ ಜೊತೆ ಹೇಗೆ ಮಾತಾಡ್ತೀವೋ ಅದು ಬಹಳ ಮುಖ್ಯ. ನೀವು ಯಾವಾಗಲಾದರೂ ನಿಮ್ಮನ್ನ ಹೀಗೆ ಹೇಳ್ಕೊಂಡಿದ್ದೀರಾ? ನಾನು ಸೋತವನು, ನಾನು ದುರ್ಬಲ, ನನಗೆ ಆಗಲ್ಲ. ಇದು ನಿಮ್ಮ ಮೆದುಳಿಗೆ ಆದೇಶ ಕೊಟ್ಟ ಹಾಗೆ. ನಿಮ್ಮ ಮೆದುಳು ಏನ್ಮಾಡುತ್ತೆ ಗೊತ್ತಾ? ಅದು ನಿಮ್ಮ ಮಾತನ್ನು ನಿಜ ಮಾಡೋಕೆ ಶುರು ಮಾಡುತ್ತದೆ. ಆದರೆ ನೀವು ಹೀಗೆ ಹೇಳಿದ್ರೆ, ನಾನು ಮಾಡಬಲ್ಲೆ, ನಾನು ಕಲಿಯುತ್ತೇನೆ, ನಾನು ಸುಧಾರಿಸುತ್ತೇನೆ, ಅದೇ ಮೆದುಳು ನಿಮ್ಮನ್ನು ಮುಂದೆ ತೆಗೆದುಕೊಂಡು ಹೋಗುತ್ತದೆ. ಭಾಗ 2. ಆತ್ಮವಿಶ್ವಾಸ ಹೆಚ್ಚಿಸೋದು ಹೇಗೆ? ಇದು ತುಂಬ ಮುಖ್ಯ ಭಾಗ. 1. ನಿಮ್ಮನ್ನು ನೀವು ಒಪ್ಪಿಕೊಳ್ಳಿ. ಮೊದಲು ನಿಮ್ಮನ್ನು ನೀವು ಒಪ್ಪಿಕೊಳ್ಳಬೇಕು. ನಿಮ್ಮ ಮುಖ ಹೇಗಿದೆಯೋ ಹಾಗೆ, ನಿಮ್ಮ ದೇಹ ಹೇಗಿದೆಯೋ ಹಾಗೆ, ನಿಮ್ಮ ಪರಿಸ್ಥಿತಿ ಹೇಗಿದೆಯೋ ಹಾಗೆ. ಇವುಗಳೆಲ್ಲ ಸ್ವೀಕರಿಸಿ. ಒಂದು ಸತ್ಯ, ನೀವು ನಿಮ್ಮನ್ನ ಒಪ್ಪಿಕೊಳ್ಳದಿದ್ದರೆ ಯಾರೂ ನಿಮ್ಮನ್ನು ಒಪ್ಪಿಕೊಳ್ಳೋದಿಲ್ಲ. ನಿಮ್ಮ ದೌರ್ಬಲ್ಯಗಳನ್ನು ಶಕ್ತಿಯಾಗಿ ಮಾಡಿಕೊಳ್ಳಿ. ಉದಾಹರಣೆಗೆ, ನೀವು ಇಂಗ್ಲಿಷ್ ಬಾರೋದಿಲ್ಲ ಅಂದ್ರೆ ಕಲಿಯಿರಿ. ನೀವು ಭಯಪಡ್ತೀರಾ ಅಂದ್ರೆ ಸಣ್ಣ ಸಣ್ಣ ಸ್ಟೆಪ್ ತೆಗೆದುಕೊಳ್ಳಿ. 2ನೇಯದು, ಪ್ರತಿದಿನ ನಿಮ್ಮ ಜೊತೆ ಸಕಾರಾತ್ಮಕವಾಗಿ ಮಾತಾಡಿ. ಇದನ್ನು ಅಫರ್ಮೇಷನ್ ಅಂತಾರೆ. ಪ್ರತಿದಿನ ಬೆಳಿಗ್ಗೆ ಹೇಳಿ, ನಾನು ಆತ್ಮವಿಶ್ವಾಸಿಯು, ನಾನು ಬಲವಾದವನು, ನಾನು ಯಶಸ್ವಿಯಾಗುತ್ತೇನೆ. ಇದು ಸುಳ್ಳು ಅನ್ನಿಸಬಹುದು, ಆದರೆ ಇದನ್ನ ದಿನಾವೂ ಹೇಳಿದ್ರೆ ಇದು ನಿಜವಾಗುತ್ತದೆ. 3ನೇಯದು, ಹೋಲಿಕೆ ಮಾಡುವುದು ಸಂಪೂರ್ಣ ನಿಲ್ಲಿಸಿ. ಇದು ಒಂದು ನಿಯಮ ಮಾಡಿಕೊಳ್ಳಿ. ಧ್ಯಾನ್, ನಾನು ಯಾರನ್ನೂ ಹೋಲಿಸೋದಿಲ್ಲ. ನೀವು ನಿಮ್ಮನ್ನೇ ಹೋಲಿಸಿ. ನಿನ್ನೆಗಿಂತ ಇಂದು ಉತ್ತಮವೇ? ಕಳೆದ ತಿಂಗಳಿಗಿಂತ ಈಗ ಉತ್ತಮವೇ? ಇದು ಸರಿಯಾದ ಹೋಲಿಕೆ. 4ನೇಯದು, ಸಮಸ್ಯೆಯಲ್ಲ, ಪರಿಹಾರ ಯೋಚನೆ. ಸಾಮಾನ್ಯ ಜನ ಹೇಗಿರ್ತಾರೆ? ಇದು ಕಷ್ಟ, ಇದು ಆಗಲ್ಲ. ಆತ್ಮವಿಶ್ವಾಸಿ ಜನ, ಸರಿ, ಇದಕ್ಕೆ ಪರಿಹಾರ ಏನು? ಉದಾಹರಣೆಗೆ, ಹಣ ಇಲ್ಲ, ಕೆಲಸ ಹುಡುಕಿ. ಸ್ಕಿಲ್ ಇಲ್ಲ, ಕಲಿಯಿರಿ. ಅವಕಾಶ ಇಲ್ಲ, ಸೃಷ್ಟಿಸಿ. ಜೀವನದಲ್ಲಿ 2 ರೀತಿಯ ಜನ ಇರ್ತಾರೆ. 1. ರಿಸ್ಕ್ ತೆಗೆದುಕೊಳ್ಳುವವರು. ಇವರು ಹೇಗಿರ್ತಾರೆ? ಹೊಸದನ್ನ ಟ್ರೈ ಮಾಡ್ತಾರೆ. ಭಯ ಇದ್ದರೂ ಮುಂದೆ ಹೋಗ್ತಾರೆ. ತಪ್ಪಾದರೂ ಮತ್ತೆ ಪ್ರಯತ್ನ ಮಾಡ್ತಾರೆ. ಇವರಿಗೆ ಯಶಸ್ಸು ಬರೋದು ಖಚಿತ. 2ನೇಯದು, ಅನುಮಾನ ಪಡುವವರು. ಇವರು ಹೇಗಿರ್ತಾರೆ? ಯಾವಾಗಲೂ ಭಯ, ಯಾವಾಗಲೂ ನೆಗೆಟಿವ್ ಯೋಚನೆ. ಅವಕಾಶ ಬಂದರೂ ಬಿಡ್ತಾರೆ. ಇವರು ಜೀವನದಲ್ಲಿ ಮುಂದೆ ಹೋಗಲು ಕಷ್ಟಪಡ್ತಾರೆ. ಕೊನೆಯ ಸಂದೇಶ, ವೆರಿ ಇಂಪಾರ್ಟೆಂಟ್. ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ.
ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಜವಾಬ್ದಾರಿ. ಯಾರೂ ಬಂದು ನಿಮ್ಮ ಜೀವನ ಬದಲಾಯಿಸೋದಿಲ್ಲ. ನೀವು ನಿಮ್ಮ ಯೋಚನೆ ಬದಲಾಯಿಸಿದರೆ ನಿಮ್ಮ ನಡೆ ಬದಲಾಗುತ್ತದೆ, ನಿಮ್ಮ ಫಲಿತಾಂಶ ಬದಲಾಗುತ್ತದೆ, ನಿಮ್ಮ ಜೀವನ ಬದಲಾಗುತ್ತದೆ. ಚಿಕ್ಕ ಆಕ್ಷನ್ ಪ್ಲಾನ್ ಇವತ್ತಿನಿಂದ ಶುರು ಮಾಡಿ. 1. ನಿಮ್ಮ ಬಗ್ಗೆ ಕೆಟ್ಟ ಮಾತು ನಿಲ್ಲಿಸಿ. 2. ಪ್ರತಿದಿನ 5 ನಿಮಿಷ ಪಾಸಿಟಿವ್ ಮಾತು ಹೇಳಿ. 3. ಯಾರನ್ನೂ ಹೋಲಿಸಬೇಡಿ. 4. ಪ್ರತಿದಿನ ಒಂದು ಸಣ್ಣ ಕೆಲಸ ಮಾಡಿ. ಕಾನ್ಫಿಡೆನ್ಸ್ ಬಿಲ್ಡ್. 5. ಭಯ ಇದ್ದರೂ ಒಂದು ಸ್ಟೆಪ್ ಮುಂದೆ ಹಾಕಿ. ಫೈನಲ್ ಪವರ್ಫುಲ್ ಲೈನ್: ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ರೆ